ಮದುರೈ ಬಳಿ ಒಬ್ಬ ಪರಾಕ್ರಮಿ ರಾಜ ಇರುತ್ತಿದ್ದ. ಜನತೆ ಕೂಡ ರಾಜನನ್ನು ಬಹಳ ಇಷ್ಟಪಡುತ್ತಿದ್ದರು. ರಾಜನಿಗೆ ಒಬ್ಬ ಮಗನಿದ್ದ. ತಂದೆಯ ತರ ಹೆಸರು ಗಳಿಸಬೇಕೆಂಬ ಆಸೆಯಲ್ಲಿದ್ದ. ಅವನೂ ಕೂಡ ತಂದೆಯ ಹಾಗೆ ಶ್ರೇಷ್ಠನಾಗಲು ಬಯಸುತ್ತಿದ್ದ. ಆದರೆ ಇದೇ ವಿಚಾರದಲ್ಲಿ ರಾಜಕುಮಾರನಿಂದ ಬಹಳಷ್ಟು ತಪ್ಪುಗಳು ನಡೀತಾ ಇದ್ದವು. ಇದರಿಂದಾಗಿ ರಾಜಕುಮಾರ ಯಾವಾಗಲೂ ಚಿಂತೆಯಲ್ಲಿ ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ, ಏನ್ ಮಾತಾಡ್ಕೊಳ್ತಾರೋ ಅನ್ನೋ ಭ್ರಮೆಯಲ್ಲಿರುತ್ತಿದ್ದ. ಅದೇ ರಾಜ್ಯದಲ್ಲಿ ಒಬ್ಬ ಮಹಾ ಬುದ್ಧಿವಂತ ಮಂತ್ರಿಯೂ ಇದ್ದ. ಅವನಿಗೆ ಬಹಳಷ್ಟು ಶಿಷ್ಯರೂ ಇದ್ದರು. ಒಂದಿನ ರಾಜಕುಮಾರ ಬಹಳ ಬೇಸರದಿಂದ ಮಂತ್ರಿಯ ಹತ್ರ ಬಂದು, ನಾನು ಯಾವಾಗಲೂ ಚಿಂತೆಯಲ್ಲೇ ಇರುತ್ತೇನೆ, ನಾನು ನನ್ನ ಮನಸ್ಸನ್ನು ಹತೋಟಿಯಲ್ಲಿಡೋ ಥರ ವಿದ್ಯೆ ಕಲಿಸಿಕೊಡ್ತೀರಾ? ಮಂತ್ರಿಯು ರಾಜಕುಮಾರನ ಕಡೆ ನೋಡಿ ಒಂದು ಪ್ರಶ್ನೆ ಕೇಳ್ತಾನೆ. ಆದರೆ ರಾಜಕುಮಾರ, ಅದಕ್ಕಾಗಿ ನೀವು ಬೆಲೆ ತೆರಬೇಕಲ್ವಾ, ತಯಾರಿದ್ದೀರಾ? ರಾಜಕುಮಾರ ಬಹಳ ಅಭಿಮಾನದಿಂದ ಹೇಳ್ತಾನೆ, ನೀವು ಅದರ ಬಗ್ಗೆ ಒಂದಿಷ್ಟು ಚಿಂತೆ ಮಾಡಬೇಡಿ. ನಾನು ಈ ನಗರದ ರಾಜಕುಮಾರ, ನನಗೆಲ್ಲಿಯ ಹಣದ ಕೊರತೆ? ಅವನ ಮಾತನ್ನ ಕೇಳಿದ ಮಂತ್ರಿ ಹೇಳ್ತಾನೆ, ಅಲ್ಲ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ನಾನು ನಿಮಗೆ ಒಂದು ಕೆಲಸ ಮಾಡಲು ಹೇಳುತ್ತೇನೆ, ಆದರೆ ನೀವು ಮರುಪ್ರಶ್ನೆ ಕೇಳದೇ ಮಾಡಬೇಕು. ರಾಜಕುಮಾರ ಹೇಳಿದ, ನೀವ್ ಹೇಗೆ ಹೇಳ್ತೀರೋ ಹಾಗೆಯೇ ಮಾಡ್ತೇನೆ, ಹೇಳಿ. ಆಗ ಮಂತ್ರಿ ಹೇಳ್ತಾನೆ, ನೀವೊಬ್ಬರೇ ಕಾಲ್ನಡಿಗೆಯಲ್ಲಿ ಮಾರುಕಟ್ಟೆಗೆ ಹೋಗಿ ಒಂದು ಗುಜರಿ ಅಂಗಡಿಯಿಂದ ಸ್ವಲ್ಪ ಕಬ್ಬಿಣವನ್ನು ಖರೀದಿ ಮಾಡಿಕೊಂಡು ಬನ್ನಿ. ರಾಜಕುಮಾರ ಇಲ್ಲಿಯವರೆಗೂ ಯಾವತ್ತೂ ರಥವಿಲ್ಲದೆ ಕಾಲ್ನಡಿಗೆಯಲ್ಲಿ ಒಂದ್ ಹೆಜ್ಜೆ ಅರಮನೆಯಿಂದ ಹೊರಗಿಟ್ಟಿರಲಿಲ್ಲ. ಅವನ ಒಂದೇ ಒಂದು ಸನ್ನೆಗೆ ಆಳುಗಳು ಓಡೋಡಿ ಬರ್ತಾ ಇದ್ರು. ರಾಜಕುಮಾರ ಹೇಳ್ತಾನೆ, ಮಂತ್ರಿಗಳೇ, ನಾನೀ ಕೆಲಸಕ್ಕೆ ನನ್ನ ಆಳುಗಳನ್ನು ಕಳಿಸಬಹುದಾ? ಮಂತ್ರಿ ಹೇಳ್ತಾನೆ, ಆಗಲ್ಲ. ನಿಮಗೆ ಕಲಿಯಬೇಕೆಂದರೆ ನಾನ್ ಹೇಳೋ ಪ್ರತಿಯೊಂದು ಮಾತನ್ನು ಧ್ಯಾನದಿಂದ ಕೇಳ್ಬೇಕು. ಮಂತ್ರಿಯು ಮತ್ತೆ ಹೇಳ್ತಾನೆ, ನಗರದ ಉತ್ತರ ಭಾಗದಲ್ಲಿರುವ ದೊಡ್ಡ ಮಾರುಕಟ್ಟೆಯ ಕೊನೆಯಲ್ಲಿ ಗುಜರಿ ಅಂಗಡಿಗಳು ಇರುತ್ತವೆ. ನೀವು ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಕಬ್ಬಿಣವನ್ನು ಖರೀದಿ ಮಾಡಿಕೊಂಡು ಬನ್ನಿ. ರಾಜಕುಮಾರ ಸ್ವಲ್ಪ ಏನೋ ಯೋಚನೆ ಮಾಡಿ ಮಾರುಕಟ್ಟೆಗೆ ಹೊರಟ. ಮಾರುಕಟ್ಟೆಯಲ್ಲಿ ಕಾಲಿಡುತ್ತಿದ್ದಂತೆಯೇ ಕೂಡಲೇ ಅವನ ಮನಸ್ಸಲ್ಲಿ ವಿಚಾರಗಳ ದೊಂಬರಾಟವೇ ಶುರುವಾಗೋಯ್ತು. ಅಯ್ಯೋ, ನನ್ನ ಬಟ್ಟೆಗಳಿಂದ ಎಲ್ಲಾ ಜನ ನನ್ನನ್ನು ಗುರುತಿಸ್ತಾರೆ. ಎಲ್ಲರೂ ನನ್ನನ್ನೇ ನೋಡ್ತಾ, ಏನಾಗಿದೆ ಈ ರಾಜಕುಮಾರನಿಗೆ, ಶಿಕ್ಷೆ ಕೊಟ್ಟಿದ್ದಾರೋ ಏನೋ, ರಾಜ ಕೋಪಿಸಿಕೊಂಡಿರಬೇಕು. ಇಂಥ ಕೆಲಸ ರಾಜಕುಮಾರನಿಗೆ ಶೋಭೆ ತರಲ್ಲ. ಹೀಗೆಲ್ಲ ಯೋಚನೆ ಮಾಡ್ತಾ ರಾಜಕುಮಾರನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡ. ರಾಜಕುಮಾರ ಸಂಕೋಚದಿಂದಲೇ ಮಾರುಕಟ್ಟೆನ ದಾಟ್ತಾ ಗುಜರಿ ಅಂಗಡಿಯನ್ನು ತಲುಪಿದ. ಬೇಗ ಕಬ್ಬಿಣವನ್ನು ಖರೀದಿಸಿದ. ಕಬ್ಬಿಣದ ಮೇಲೆ ಬಹಳಷ್ಟು ಧೂಳು ಹೊದ್ದಿತ್ತು. ಆದರೆ ರಾಜಕುಮಾರನ ಧ್ಯಾನ ಚಿಂತೆಯಲ್ಲಿತ್ತು. ಅದರಿಂದಾಗಿ ರಾಜಕುಮಾರನ ಬಟ್ಟೆ ಕೂಡ ಕೊಳೆಯಾಗೋಯ್ತು. ಅದನ್ನ ನೋಡಿ ರಾಜಕುಮಾರ ಇನ್ನೂ ಚಿಂತಿತನಾದ. ತನ್ನನ್ನೇ ನಿಂದಿಸುತ್ತಾ ಬೇಗ ಮಂತ್ರಿಯ ಹತ್ರ ಬಂದ. ಮಂತ್ರಿಯು ರಾಜಕುಮಾರನ ಅವಸ್ಥೆಯನ್ನು ನೋಡಿ ಹೇಳ್ತಾನೆ, ಈಗ ಮುಂದಿನ ಕೆಲಸ ಮಾಡಿ. ನೀವಿಲ್ಲಿಂದ ನಗರದ ಕಡೆಗೆ ಹೋಗಿ ನಗರದ ಇನ್ನೊಂದು ದಿಕ್ಕಿನಲ್ಲಿ ಕಬ್ಬಿಣದ ಕುಲುಮೆ ಇದೆ. ಅಲ್ಲಿ ಈ ಕಬ್ಬಿಣವನ್ನು ಕರಗಿಸಿ ಒಂದು ಹೊಸ ಖಡ್ಗವನ್ನು ಮಾಡಿಕೊಂಡು ಬನ್ನಿ. ರಾಜಕುಮಾರ ವಲ್ಲದ ಮನಸ್ಸಲ್ಲೇ ನಗರದ ಕಡೆಗೆ ಹೊರಟ. ಜನ ಏನ್ ಯೋಚನೆ ಮಾಡ್ತಿರಬಹುದು, ಅಪ್ಪಾಜಿಗೆ ಗೊತ್ತಾದ್ರೆ ಏನಂತಾರೋ, ನಾನ್ ಯಾಕೆ ಯಾವಾಗ್ಲೂ ಇಂತಹದ್ದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀನಿ? ಇಂತಹ ವಿಚಾರಗಳನ್ನು ಯೋಚನೆ ಮಾಡ್ತಾ ರಾಜಕುಮಾರ ಕುಲುಮೆಯವನ ಬಳಿ ತಲುಪಿದ. ಕುಲುಮೆ ಅವನ ಜೊತೆ ಸೇರಿ ಖಡ್ಗವನ್ನು ತಯಾರಿಸಿದ. ರಾಜಕುಮಾರ ಮೊಟ್ಟ ಮೊದಲ ಬಾರಿ ಈ ತರಹದ ಕೆಲಸ ಮಾಡಿದ್ದ. ಅವನು ತನ್ನ ಕೈಯಾರ ಮಾಡಿದ ಖಡ್ಗವನ್ನು ನೋಡಿ ಒಳಗೊಳಗೆ ಆನಂದ ಪಡುತ್ತಿದ್ದ. ಆ ಖಡ್ಗವನ್ನು ಮಂತ್ರಿಗೆ ತೋರಿಸಲು ಹೊರಟ. ಈ ಬಾರಿ ಅವನ ನಡಿಗೆಯಲ್ಲಿ ಏನೋ ಉತ್ಸಾಹ ಇತ್ತು. ರಾಜಕುಮಾರನ ಕೈಯಲ್ಲಿದ್ದ ಖಡ್ಗವನ್ನು ನೋಡಿ ಮಂತ್ರಿ ಹೇಳ್ತಾನೆ, ಯುವರಾಜ, ಈ ಸಮಯ ನಿಮಗೆ ಒಂಥರ ಹಿತ ಅನಿಸ್ತಿರಬೇಕಲ್ಲ. ಇದು ನಿಮ್ಮ ಅಹಂಕಾರದ ಖಡ್ಗ. ರಾಜಕುಮಾರನಿಗೆ ಅಷ್ಟೇನು ಅರ್ಥ ಆಗಲಿಲ್ಲ. ಮಂತ್ರಿ ಮತ್ತೆ ಹೇಳ್ತಾನೆ, ಸರಿ, ಈಗ ನೀವು ಒಂದು ಕೊನೆಯ ಕೆಲಸ ಮಾಡಿ, ನಂತರ ನಿಮಗೆ ಒಂದು ರಹಸ್ಯವನ್ನು ಹೇಳ್ತೇನೆ. ಮಂತ್ರಿಯು ರಾಜಕುಮಾರನಿಗೆ ಮತ್ತೆ ಹೇಳ್ತಾನೆ, ನೀವು ಮರಳಿ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಅಕ್ಕಪಕ್ಕದ ಜನರಿಗೆ ಹೀಗೆ ಕೇಳಿ, ನಾನು ಸ್ವಲ್ಪ ಹೊತ್ತಿನ ಮೊದಲು ಇಲ್ಲಿಗೆ ಬಂದಾಗ ನನ್ನನ್ನು ನೋಡಿದ್ರಾ? ಒಂದ್ ವೇಳೆ ನೋಡಿದ್ದೆ ಆದ್ರೆ ನನ್ನ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಅಂತ ಕೇಳಿ. ರಾಜಕುಮಾರ ಅಲ್ಲಿಂದ ಮಾರುಕಟ್ಟೆಗೆ ಹೋಗಿ ಎಲ್ಲಕ್ಕಿಂತ ಮೊದಲನೇ ಅಂಗಡಿಯವನಲ್ಲಿ ಕೇಳಿದ, ನಾನು ಇಂದು ಮುಂಜಾನೆ ಇಲ್ಲಿಂದ ಹೊರಟಿದ್ದೆ, ನೀವೇನಾದ್ರೂ ನನ್ನನ್ನು ನೋಡಿದ್ರಾ? ಅಂಗಡಿಯವನು ಹೇಳ್ತಾನೆ, ಹೌದು ನೋಡಿದ್ದೆ, ಆದ್ರೆ ಯೋಚನೆ ಮಾಡುವಷ್ಟು ಸಮಯ ಇರ್ಲಿಲ್ಲ ಬಿಡಿ. ಮುಂಜಾನೆಯ ಸಮಯ ಬಹಳ ಗ್ರಾಹಕರಿರ್ತಾರೆ, ತುಂಬಾ ಕಾರ್ಯನಿರತರಾಗಿರ್ತೀವಿ. ಹೀಗೆಯೇ ರಾಜಕುಮಾರ ಇನ್ನೂ ಸ್ವಲ್ಪ ಜನರಿಗೆ ಕೇಳಿದ. ಆಗ ಅವನಿಗೆ ತಿಳಿಯಿತು, ಯಾರೂ ರಾಜಕುಮಾರನ ಬಗ್ಗೆ, ಅವನ ಆತಂಕದ ಬಗ್ಗೆ ಗಮನಿಸಲೇ ಇಲ್ಲ ಅನ್ನೋದು. ರಾಜಕುಮಾರ ಅಲ್ಲಿಂದ ಹೊರಟು ಗುಜರಿಯವನನ್ನೂ ಕೇಳಿದ.
ಅವನ್ ಹೇಳ್ತಾನೆ, ನನಗೆ ಅನುಮಾನ ಏನೋ ಇತ್ತು, ನೀವೊಂದು ದೊಡ್ಡ ಮನೆತನದವರೇ ಇರಬಹುದಂತ. ಆದರೆ ಕ್ಷಮಿಸಬೇಕು ಸ್ವಾಮಿ, ಇದಕ್ಕಿಂತ ಹೆಚ್ಚು ಬೇರೆ ಏನೂ ಯೋಚಿಸಲಿಲ್ಲ. ಜನರ ಮಾತುಗಳನ್ನು ಕೇಳಿ ರಾಜಕುಮಾರನಿಗೆ ಯಾರೋ ಅವನ ಎದೆಯ ಮೇಲಿಂದ ಭಾರ ಇಳಿಸಿದಂತಾಯಿತು. ವರ್ಷಗಟ್ಟಲೆಯ ಸೆಲ್ಫ್ ಕ್ರಿಟಿಸಿಸಮ್ ಇಂದ ಆರಾಮ ಸಿಕ್ಕಂತಾಯಿತು. ಅವನು ತಕ್ಷಣ ಮಂತ್ರಿಯ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳಿದ. ಮಂತ್ರಿಯು ಹೇಳ್ತಾನೆ, ರಾಜಕುಮಾರರೇ, ಇಲ್ಲಿ ನಿಮಗೆ 3 ಮುಖ್ಯ ಪಾಠಗಳಿವೆ. ನೀವು ಅವುಗಳನ್ನು ನಿಮ್ಮ ಅನುಭವದಿಂದ ಇಂದು ಕಲಿತುಕೊಂಡಿದ್ದೀರಿ. ಮೊದಲನೆಯದು, ನಾವೇ ಸ್ವತಃ ನಮ್ಮ ಕೊರತೆಗಳನ್ನ, ನಮ್ಮ ತಪ್ಪುಗಳನ್ನ ಎಷ್ಟು ಹತ್ತಿರದಿಂದ ನೋಡುತ್ತೇವೋ ಅಷ್ಟು ಹತ್ತಿರದಿಂದ ಬೇರೆ ಯಾರೂ ನೋಡಲ್ಲ. ನಾವೇ ಎಲ್ಲರಿಗಿಂತ ದೊಡ್ಡ ವಿಮರ್ಶಕರು. ಪದೇ ಪದೇ ತಪ್ಪುಗಳನ್ನ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ತಪ್ಪುಗಳನ್ನ ನಮ್ಮ ತಲೆಯಲ್ಲಿ ಇನ್ನೂ ದೊಡ್ಡದಾಗಿ ಬೆಳೆಸಿಕೊಳ್ಳುತ್ತೇವೆ. ಎರಡನೆಯ ಪಾಠ, ನಾವು ಬೇರೆಯವರು ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನೂ ಲೆಕ್ಕ ಹಾಕ್ತಾ ಇರ್ತೇವೆ. ನಾನು ಅವನ ಹತ್ರ ಹೀಗೆ ಹೇಳ್ಬಾರ್ದಿತ್ತು. ಇಂತಹ ಸ್ಥಿತಿಯಲ್ಲಿ ನಾವು ಓವರ್ ಥಿಂಕಿಂಗ್ ನಲ್ಲಿ ಸಿಕ್ಕಾಕೊಳ್ತೀವಿ. ಜನ ಗಾಸಿಪ್ ಮಾಡಲ್ಲ ಅಂತೇನೂ ಇಲ್ಲ, ಆದರೆ ಯಾರ ಹತ್ರ ಬೇರೆಯವರ ಬಗ್ಗೆ ಚರ್ಚೆ ಮಾಡುವಷ್ಟು ಸಮಯ ಇದೆ ಅಂದರೆ ಅವರೇ ಯಾವ ಕೆಲಸಕ್ಕೂ ಯೋಗ್ಯರಲ್ಲ. ಅದಕ್ಕಾಗಿ ಅವರ ಸಲಹೆಯಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ಕೊನೆಯದಾಗಿ ಮುಖ್ಯವಾದ 3ನೆಯ ಪಾಠ, ಗಮನ ಇಟ್ಟು ಕೇಳಿ. ಯಾವಾಗಲಾದರೂ ವಿಚಾರಗಳ ಚಕ್ರದಲ್ಲಿ ಸಿಲುಕಿದಾಗ, ವಿಚಾರಗಳನ್ನು ಶಾಂತ ಮಾಡಲಾಗದಿದ್ದಾಗ ಅವುಗಳೊಂದಿಗೆ ಹೋರಾಡುವ ಬದಲು, ಮಾನಸಿಕ ಕಾರಣ ಕೊಡುವ ಬದಲು ನಿಮ್ಮ ಮನಸ್ಸನ್ನ ಯಾವುದಾದರೂ ಕ್ರಿಯೇಟಿವ್ ಕೆಲಸದಲ್ಲಿ ತೊಡಗಿಸಿ. ಒಂದಿಲ್ಲ ಒಂದು ಎಂಥ ಕೆಲಸ ಮಾಡಬೇಕೆಂದರೆ ಎಲ್ಲವನ್ನೂ ಮರೆತು ನಿಮ್ಮ ಕೈಗಳಿಂದ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಹೀಗೆ ಮಾಡೋದರಿಂದ ನಿಮ್ಮ ಮಾನಸಿಕ ಶಕ್ತಿ ಒಂದೇ ದಿಸೆಯಲ್ಲಿ ಬಂದು ಹಾಗೆ ಕೆಲವೇ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಸ್ತೀರಾ ಮತ್ತು ನಿಮ್ಮ ಪೂರ್ಣ ದಿನ ಚಿಂತೆಯಲ್ಲಿ ಹಾಳಾಗೋದಿಲ್ಲ. ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ಬರೆಯಿರಿ. ಒಂದು ಲೈಕ್ ಬಟನ್ ಒತ್ತಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.